ಇದು ನಮ್ಮ ಗಾಡಿ. ನಾವು ಪ್ರಯಾಗ್ರಾಜ್ಗೆ ಹೋಗಿ ಬಂದ್ವಿ ಮಹಾಕುಂಭಮೇಳಕ್ಕೆ. ನೀವೆಲ್ಲರೂ ನಮಗೆ ಭಾಳ ಪ್ರೋತ್ಸಾಹ ನೀಡಿದ್ರಿ. ಕಾರಣ ಸೇಫ್ ಜರ್ನಿ, ಆಮೇಲೆ ಹ್ಯಾಪಿ ಜರ್ನಿ. ಇದು ನಮ್ಮ ಮದನಮಟ್ಟಿ ಗ್ರಾಮದ ಆಂಜನೇಯ ದೇವಸ್ಥಾನ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಈ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಅಂದರೆ ಹೋದ ಶನಿವಾರ 25ನೇ ತಾರೀಕಿಗೆ ನಾವು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿ 28ಕ್ಕೆ ಹೋಗಿ ಮುಟ್ಟಿದ್ವಿ. ನಾವು 28ಕ್ಕೆ ಮುಟ್ಟಿ ನೆಕ್ಸ್ಟ್ 29ಕ್ಕೆ ನಾವು ಅಲ್ಲಿ ಅಮಾವಾಸ್ಯೆ ದಿನ ಸ್ನಾನ ಮಾಡಿದ್ವಿ ಪವಿತ್ರ ಸಂಗಮದಾಗ. ಸೊ ಅಲ್ಲಿ ಏನೇನೋ ಘಟನೆ ಕೂಡ ಅದು ಪಾಪ ಹಂಗೆ ಆಗಬಾರ್ದಾಗಿತ್ತು. ಅಲ್ಲಿ ಅವ್ರು ಬ್ಯಾಡ್ ಲಕ್ ಅನ್ಬೇಕು ಅಥವಾ ಅವು ಅವರ ಪುಣ್ಯಾತ್ಪರ ಅನ್ಬೇಕು ಏನು ಗೊತ್ತಿಲ್ಲ. ಘಟನೆ ನಡಿಬಾರ್ದಾಗಿತ್ತು. ಸೊ ನಾವು ಲಕ್ಕಿಲಿ ಹೋಗಿ ಬಂದ್ವಿ. ನಾವು ಇಲ್ಲಿಂದ ಸುಮಾರು ಒಂದು 3,500 3,500 ಕಿಲೋಮೀಟರ್ಸ್ ವಿತ್ ಬೈಕ್ ಮೇಲೆ ಪ್ರಯಾಣ ಮಾಡಿದ್ವಿ ನಾವು. ದಾರಿ ಮಧ್ಯದಲ್ಲಿ ಯಾವುದೇ ಏನೂ ಸಮಸ್ಯೆ ಆಗಲಿಲ್ಲ. ಗಾಡಿ ಕೂಡ ಏನೂ ಕೈ ಕೊಡಲಿಲ್ಲ. ಇದೆ ನಮ್ಮ ಗಾಡಿ. ಆಮೇಲೆ ಯಾವ ಊಟದ ತೊಂದರೆ ಆಗಲಿಲ್ಲ. ನಮಗೆ ಹೋದ ತಕ್ಷಣ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಕೂಡ ಸಿಕ್ತು. ಸೊ ಹೀಗಾಗಿ ನಾವು ಲಕ್ಕಿ ಅಂತ ಅನ್ಕೋಬೋದು. ಯಾಕಂದ್ರೆ ಅಲ್ಲಿ ನಾವು ನೋಡಿರೋಂಥ ಕ್ರೌಡ ಇವೆಲ್ಲ ಭಾಳ 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 ಕ್ರೌಡ್ ಇತ್ತು. ಅತಿಯಾದ ಕ್ರೌಡ್ ಇತ್ತು. ಸೊ ಆ ಕ್ರೌಡ್ ಒಳಗೆ ನಮಗೆ ಭಾಳ ಈಸಿಯಾಗಿ ನಮಗೆಲ್ಲ ಪೊಲೀಸರೆಲ್ಲ ಹೋಗೋಕೆ ದಾರಿ ಮಾಡಿಕೊಟ್ರು. ಆಮೇಲೆ ನಾನು ಕಂಡಂಗೆ ಅಲ್ಲಿ ಪೊಲೀಸರು ಅವ್ರ ಕೈಯಾಗ ಲಾಠಿನೇ ಇಲ್ಲ. ಲಾಠಿ ಇಲ್ದೇ ಅವರು ಅಷ್ಟು ಜನರನ್ನು ಕಂಟ್ರೋಲ್ ಮಾಡಿದ್ರು. ಯಾಕಂದ್ರೆ ನಾವಿಲ್ಲಿ ಒಂದೊಂದು ಜಾತ್ರೆ ಒಳಗೆ ಬರೀ ನೋಡಿರ್ತೀವಿ ಪೊಲೀಸರು ಎಷ್ಟು ಜನರು ಹೊಡಿತಾರೆ ಲಾಠಿಯಿಂದ. ಸೊ ಅವರು UP ಪೊಲೀಸರು ನೋಡಿ ನಿಮ್ಗೆ ಭಯ ಆಗಬೇಕು. ಅಷ್ಟು ಎತ್ತರ ಬಾಡಿ, ಅವ್ರು ಯಾರಿಗೂ ಕಡಿಮೆ ಅಲ್ಲ. ಒಬ್ಬ ದೊಡ್ಡ ಘಟಾನುಘಟಿ ಅಂತಾರಲ್ಲ ಅಂತ ಹಂಗಿರೋರು ಕೂಡ ಎಷ್ಟು ಸೌಮ್ಯವಾಗಿ, ಎಷ್ಟು ನೈಜವಾಗಿ ಅವರು ಇರ್ತಾಯಿದ್ರು. ಆಮೇಲೆ ನಾವು ಏನೇ ಪ್ರಶ್ನೆ ಮಾಡಿದ್ರು ಕೂಡ ನಮ್ಗೆ ಭಾಳ ಸರಿಯಾಗಿ ಆನ್ಸರ್ ಮಾಡ್ತಿದ್ರು. ಆಮೇಲೆ ನೀವು ಎಷ್ಟಾದ್ರೂ ಅವ್ರಿಗೆ ಕೇಳಿರಿ ಪ್ರಶ್ನೆ, ಅದಕ್ಕೆ ಮತ್ತೆ ಅವ್ರು ಆನ್ಸರ್ ಮಾಡ್ತಿದ್ರು. ಆಮೇಲೆ ನಮಗೆ ಅಲ್ಲಿ ಹೋದ ತಕ್ಷಣ ಏನೋ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳಿದರು. ಸೊ ಇಲ್ಲ ತಂದಾಗ ನಾವು ಮತ್ತೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಯಿತು, 1-2 ತಾಸು ಬಿಟ್ಟು ಬರ್ರಿ ಅಂತ ಹೇಳಿದರು. ಹೇಳಿ ಅಲ್ಲೇ ಒಬ್ಬ ಅಂದ್ರೆ ಅಲ್ಲಿ ಆ ಒಂದು ಏನು ಇದೈತಲ್ಲ, ಆ ಒಂದು ದೊಡ್ಡ ಶೆಡ್, ಆ ಶೆಡ್ಡಲ್ಲಿ ಒಂದು 200 ಜನ ಮೇಲೆ ಇರ್ತಾರೆ. ಸೊ ಅವ್ರನ್ನೆಲ್ಲ ಕಾಯಕ್ಕೆ ಕೆಲವೊಂದು ಪೊಲೀಸರನ್ನೆಲ್ಲ ಇಟ್ಟಿರ್ತಾರೆ ಅಲ್ಲಿ. ಅವ್ರಿಗೆ ಹೇಳ್ತಾ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದರು. ಹೆಲ್ಪ್ ಮಾಡಿ ನಮ್ಮಿಬ್ಬರಿಗೂ ಒಂದೊಂದು ಬೆಡ್ ಕೊಟ್ಟರು. ಬರೀ ಅದು 400 ರೂಪಾಯಿ ಬೆಡ್ ಇದದು. ಸೊ ನಾವು ಅಷ್ಟರಲ್ಲಿ ಎಲ್ಲ ಕಡಿಮೆ ಖರ್ಚಲ್ಲಿ ಹೋಗಿ ನಾವು ಬಂದ್ವಿ. ಸೊ ಇದರಲ್ಲಿ ನಾನು ಏನು ಹೇಳೋದಂದ್ರೆ, ಅಲ್ಲೇನು ಘಟನೆ ಏನಾಯ್ತಲ್ಲ, ಆ ಘಟನೆ ಒಂದು ಕಡೆ ಆಯ್ತದು. ಸೊ ಇನ್ನೆಲ್ಲಿ ಯಾವ ಬೇರೆ ಕಡೆ ಏನೂ ಆಗಿಲ್ಲ. ಈಗ ಅಲ್ಲಿ ಮೋಸ್ಟ್ಲಿ ಗದ್ದಲ ಕಡಿಮೆ ಆಗಿತ್ತು ಅಂತ ಅನ್ಕೊತೀನಿ ನಾನು. ಗದ್ದಲನಿಲ್ಲ, ಯಾಕಂದ್ರೆ ನಾವು ಬೈಕ್ ಮೇಲೆ ಬರ್ಬೇಕಾದ್ರೆ ಎಷ್ಟೋ ಗಾಡಿಗಳು ಹೋಗ್ತಿದ್ವು. ಬಟ್ ಈಗ ಇತ್ತಿತ್ತಲಾಗಂದ್ರೆ ನಾವು ನೋಡಿದಾಗ 1-2 ದಿವಸದೊಳಗೆ ಯಾರೂ ಜಾಸ್ತಿ ಹೋಗ್ತಾಯಿಲ್ಲ. ಸೊ ಯಾರಾದರೂ ಭಯ ಬಿದ್ದು ಅಲ್ಲಿ ಹೆಂಗೆ ಅನ್ನೋದಿದ್ರೆ ಯಾರೂ ಭಯ ಪಡೋಕೆ ಹೋಗ್ಬೇಡ್ರಿ. ಅಲ್ಲೇನು ಅಂಥ ಏನೂ ಸಮಸ್ಯೆ ಆಗಂಗಿಲ್ಲ.
ಸಾಧ್ಯವಾದಷ್ಟು ನೀವು ಹೋಗಿ ಬರೋಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಎಲ್ಲೆಲ್ಲೋ ಏನೇನೋ ಅಂತ ಪ್ರವಾಸ ಹೋಗಿರ್ತಾರೆ, ಗೋವಾ ತಿರುಗಾಡ್ತಾರೆ, ಮತ್ತು ಎಲ್ಲೆಲ್ಲೋ ಬೇರೆ ಕಡೆ ತಿರುಗಾಡ್ತಾರೆ. ಸೊ ಅಲ್ಲಿ ಅದಕ್ಕಿಂತಲೂ ಬೆಟ್ರ್ ಇದು ಸಂಗಮ ಸ್ನಾನ ಮಾಡಿ ಬರ್ರಿ ಅಂಥೇಳಿ ನನ್ನ ಭಾವನೆ. ಸೊ ಹಾಗಾಗಿ ನೀವು ನಮಗೆಲ್ಲರೂ ಭಾಳ ಕಾಳಜಿ ಮಾಡಿದ್ರಿ. ಬೈಕ್ ಮ್ಯಾಗ ಹೊಂಟ್ರಿ, ನೀವು ಸಾವಕಾಶ ಹೋಗ್ರಿ, ಏನು ಮಾಡ್ಕೋಬೇಡ್ರಿ ಹೀಗೆಲ್ಲ ನೀವೆಲ್ಲ ಹೇಳಿ ನಮಗೊಂದು ಧೈರ್ಯ ತುಂಬಿ ಆಮೇಲೆ ನಮ್ಮ ಬಗ್ಗೆ ನೀವು ಕಾಳಜಿ ಇಟ್ಟು ನಮ್ಮನ್ನು ಮುಂದೆ ಹೋಗೋಕ್ಕೊಂದು ದಾರಿ ಮಾಡಿಕೊಟ್ರಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾವು ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್, ಜಯ ಆಂಜನೇಯ, ನಮಸ್ಕಾರ.